ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು RCB ಮತ್ತು PBKS ಫೈನಲ್ ಬಗ್ಗೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ 18 ವರ್ಷಗಳಿಂದ ಕಾಯ್ತಾ ಬಂದಿರುವಂಥ ಒಂದು ಮ್ಯಾಚ್ ಇವತ್ತು ನಡೆಯಲಿದೆ. ಸೊ ಹಲವಾರು ಬಾರಿ ಈ 18 ವರ್ಷಗಳಲ್ಲಿ ಕೂಡ ಅಷ್ಟೇ ನಮ್ಮ RCB ಫಿನಾಲೆಯಲ್ಲಿ ಟ್ರೋಫಿ ತನಕ ಹೋಗ್ಬಿಟ್ಟು ವಾಪಸ್ ಬಂದಿತ್ತು, ಬಟ್ ಗೆದ್ದಿರಲಿಲ್ಲ. ಸೊ ಇವತ್ತು ಕೂಡ ಅಷ್ಟೇ ಮತ್ತೆ ಹೋಗ್ತಾ ಇದ್ದಾರೆ ಟ್ರೋಫಿ ತನಕ. ಹೋಪ್ಫುಲಿ ಇವತ್ತು ಗೆಲ್ತಾರೆ ಅಂತ. 18 ವರ್ಷಗಳಿಂದನೂ ಅಷ್ಟೇ ಎಲ್ಲ ಫ್ಯಾನ್ಸು ನಮ್ಮ ಇಡೀ ಕರ್ನಾಟಕನೇ ಕಾಯ್ಕೊಂಡು ಕೂತಿತ್ತು ಈ ಒಂದು IPLನ ಟ್ರೋಫಿ ಬರಬೇಕು ಅಂತ. WPL ಟ್ರೋಫಿ ಅಂತೂ ನಮಗೆ ಆಲ್ರೆಡಿ ಇವಾಗ ಸಿಕ್ಕಾಗಿದೆ, ಬಟ್ IPL ಟ್ರೋಫಿ ಸಿಗೋದೊಂದು ಬಾಕಿ ಇದೆ. ಸೊ ಆ ಒಂದು ಕನಸು ಇವತ್ತು ನನಸಾಗುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಎಲ್ಲರೂ ಬೇಡ್ಕೊಳ್ಳೋದು ಅದೊಂದೇ, ಆ ಒಂದು ಕನಸು ನನಸಾಗಲಿ ಅಂತ. ಇನ್ನೊಂದು ಕಡೆ ನೋಡಿದಾಗ PBKS RCB ಅವರು ಹೇಗೆ 18 ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ದಾರೆ, ಅದೇ ಥರ PBKS ಕೂಡ ಅಷ್ಟೇ 18 ವರ್ಷಗಳಿಂದನೂ ಅಷ್ಟೇ ಅವ್ರಿಗೂ ಒಂದು ಟ್ರೋಫಿ ಇಲ್ದಂಗೆ ಅವರು ಕಾಯ್ಕೊಂಡು ಕೂತಿದ್ದಾರೆ. ಸೊ ಅವರು ಆಲ್ಮೋಸ್ಟ್ ಈಕ್ವಲ್ ಆಗೇ ಇದ್ದೀವಿ, ಬಟ್ ಆದರೂ ಕೂಡ ಅಷ್ಟೇ ನಮ್ಮ RCB ಗೆಲ್ಲಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ. ಸೊ ಇವತ್ತಿನ ಒಂದು ಕನಸು ಆದಷ್ಟು ಬೇಗ ನನಸಾಗುತ್ತೆ. ಸೊ ಇನ್ನು ಒಂದೇ ಒಂದು ಹೆಜ್ಜೆ ಟ್ರೋಫಿಯಿಂದ ದೂರ ಇರೋದು, ಅದು ಇವತ್ತು ಸಾಯಂಕಾಲ ತಿಳಿದು ಬರುತ್ತೆ. ಸೊ ಈ ಒಂದು ಮ್ಯಾಚ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಚ್ ಆಗಿದೆ. ಹಾಗೆ ಈ ಒಂದು ಮ್ಯಾಚ್ ಇವಾಗ ಯಾವ ಥರ ಸ್ಟ್ಯಾಟ್ಸ್ ಪ್ರಕಾರ ನೋಡೋದಾದರೆ, ಲಾಕ್ಡೌನ್ ಆದಮೇಲಿಂದ ತುಂಬಾ ಹೈಪ್ಡ್ ಆಗಿರುವಂಥ IPLನ ಫೈನಲ್ಸ್ ಇದು ಅಂತ. ಸೊ ನಮಗೆ ಲಾಸ್ಟ್ ಇಯರ್ ಫೈನಲ್ಸ್ನೆಲ್ಲ ನೋಡಿದ್ದೀವಿ. ಸೊ ಫೈನಲ್ಸ್ ಥರನೇ ಇರಲಿಲ್ಲ ಅದು, ಬಟ್ ಇವತ್ತಿನ ಮ್ಯಾಚ್ ತುಂಬ ಜನ ಕಾಯ್ಕೊಂಡು ಕೂತಿದ್ದಾರೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿರುತ್ತೆ. ಅದು PBKS ವರ್ಸಸ್ RCB ಮ್ಯಾಚ್ ಆಗಿರೋದು. ಇದು ನಡೀತಾ ಇರುವಂಥದ್ದು ಗುಜರಾತಿನ ಅಹಮದಾಬಾದಿನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ನಡೀತಾ ಇರುವಂಥ ಮ್ಯಾಚ್ ಇದು. ಸೊ ಇವತ್ತು 7:45ಗೆ ಮ್ಯಾಚ್ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ಫಿನಾಲೆ ಆಗಿರೋದ್ರಿಂದ ಇನ್ನೂ ಮುಂಚೆನೇ ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ, ಡ್ಯಾನ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲರೂ ಅಷ್ಟೇ ಇವತ್ತು ಬೇಗನೆ TV ಮುಂದೆ ಕುತ್ಕೋಬೋದು ಮ್ಯಾಚ್ನ ನೋಡೋದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಮ್ಯಾಚ್ ತುಂಬಾ ಥ್ರಿಲ್ಲಿಂಗ್ ಮ್ಯಾಚ್ ಆಗಿರುತ್ತೆ. ಯಾಕೆ ಅಂತ ನೋಡೋಣ. ಸೊ ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ, ಸೊ ಈ ಒಂದು ಸ್ಟೇಡಿಯಂನ ಒಂದಿಷ್ಟು ರೆಕಾರ್ಡ್ಸ್ನ ನೋಡೋಣ. ಸೊ ಫಸ್ಟ್ ನಾವು ನೋಡೋದು ಏನು ಅಂತಂದರೆ, ಇವತ್ತು ವೆದರ್ ರಿಪೋರ್ಟ್ನ ಅದು ಹೇಳ್ಕೋಬೇಕು. ಯಾಕೆ ಅಂತಂದರೆ ನಾವು ಮೊನ್ನೆ ಕ್ವಾಲಿಫೈರ್ 2 ಅಲ್ಲಿ ನಡೆಯೋವಾಗ ನಾವು ನೋಡಿರೋ ಪ್ರಕಾರ ಸೊ ಮಳೆ ಬಂತು. ಆದರೂ ಕೂಡ ಅಷ್ಟೇ ಕ್ವಾಲಿಫೈರ್ 2 ಆಗಿರೋದ್ರಿಂದ ಮ್ಯಾಚ್ ಸ್ವಲ್ಪ ಡಿಲೇ ಆದ್ರೂ ಮ್ಯಾಚ್ ಕಂಪ್ಲೀಟಾಗಿ ನಡೀತು. ಮಿಡ್ ನೈಟ್ ತನಕ ನಡೆದ್ರೂ ಕಂಪ್ಲೀಟ್ 20 ಓವರ್ಸ್ ಮ್ಯಾಚೇ ನಡೆದಿದ್ದಂಥದ್ದು. ಸೊ ಈಚ್ ಟೀಮ್ ಕೂಡ ಅಷ್ಟೇ 20 ಓವರ್ಸಿನ ಮ್ಯಾಚ್ನ ನಡೆಸಿದ್ರು. ಸೊ ಅದಾದಮೇಲೆ ನಮ್ಮ ಜೊತೆನೇ ಸೋತಂಥ ಕ್ವಾಲಿಫೈರ್ 1 PBKS ಸೋತಿದ್ರು ಕೂಡ ಅಷ್ಟೇ ಕ್ವಾಲಿಫೈರ್ 2ಗೆ ಹೋಗಿ MIನ ಬೀಟ್ ಮಾಡಿ ಮತ್ತೆ PBKS ಅವರು ನಮ್ಮ ಜೊತೆ ಫಿನಾಲೆಯಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಅವ್ರ ಜೊತೆನೇ ಇವತ್ತು ನಾವು ಮತ್ತೆ ಮ್ಯಾಚ್ನ ಆಡ್ತಾ ಇದ್ವಿ. ಮತ್ತು ಕ್ವಾಲಿಫೈರ್ 1 ಹೇಗೆ ಗೆದ್ವಿ, ಯಾವ ಥರ ಡಾಮಿನೇಷನ್ ತೋರಿಸಿದ್ವಿ, ಸೊ ಅದೇ ಥರ ಡಾಮಿನೇಷನ್ ಇವತ್ತು ಕೂಡ ತೋರಿಸ್ಬೇಕು. ಆವಾಗ ಮಾತ್ರ ನಮಗೆ ಈ ಒಂದು ಟ್ರೋಫಿ ಸಿಗೋವಂಥದ್ದು. ಸೊ ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಇವಾಗ ನಾವು ವೆದರ್ ರಿಪೋರ್ಟ್ ಹೇಗಿದೆ ಏನು ಅಂತ ನೋಡೋದಾದರೆ, ಆ್ಯಕ್ಚುಲಿ ಇಲ್ಲಿ ತೋರಿಸ್ತಾ ಇರೋದು 53% to 62% ತನಕ ಮಳೆ ಬರುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ತಾ ಇರೋವಂಥದ್ದು. ಸೊ ಎಲ್ಲ ಇವಾಗ ಫ್ಯಾನ್ಸ್ಗೂ ಇರೋವಂಥ ಕ್ವೆಶನ್ ಏನು ಅಂತಂದರೆ, ಅಕಸ್ಮಾತ್ ಮಳೆ ಬಂದರೆ ಏನು ಮಾಡ್ತಾರೆ, ಮ್ಯಾಚ್ ಏನಾದರೂ ಸ್ಟಾಪ್ ಆಗುತ್ತಾ, ಅಥವಾ ಏನು ಪ್ರೀವಿಯಸ್ ಆಗಿ ಇವಾಗ ಪಾಯಿಂಟ್ಸ್ ಟೇಬಲಲ್ಲಿ ಯಾರು ಜಾಸ್ತಿ ಇತ್ತು ಅವ್ರಿಗೇನಾದರೂ ಬರುತ್ತಾ, ಈ ಥರ ಎಲ್ಲ ಇದೆ. ಸೊ ಆ್ಯಕ್ಚುಲಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇವಾಗ BCCI ರೂಲ್ಸ್ ಪ್ರಕಾರನೇ ನೋಡೋದಾದರೆ, ಈ ಥರ ಮಳೆ ವೆದರ್ ಯಾವುದಾದ್ರೂ ಏನೇ ಕಾರಣಗಳಿಂದ ಮ್ಯಾಚ್ ಅಕಸ್ಮಾತ್ ಡಿಲೇ ಆದರೆ 2 ಅವರ್ಸ್ ತನಕ ಡಿಲೇ ಆದ್ರೂ ಪರವಾಗಿಲ್ಲ, ಮತ್ತು ಮ್ಯಾಚ್ನ ಕಂಟಿನ್ಯೂ ಮಾಡ್ಬೋದು ಅಂತ ಇದೆ. ಸೊ ನಾವು ಕ್ವಾಲಿಫೈರ್ 2 ಅಲ್ಲಿ ನೋಡಿದ ಹಾಗೆ 9:30ಯಿಂದ ಮ್ಯಾಚ್ ಸ್ಟಾರ್ಟ್ ಆದರೂ ಕೂಡ ಅಷ್ಟೇ ಏನೂ ತೊಂದರೆ ಇಲ್ಲ, ಬಟ್ ಮ್ಯಾಚ್ನ ಕಂಪ್ಲೀಟಾಗಿ ಆಡಿಸ್ತಾರೆ. ಅಕಸ್ಮಾತ್ ಇಲ್ಲ ಇನ್ನೂ ತುಂಬಾ ಮಳೆ ಬರ್ತಾ ಇದೆ, ಮಳೆ ನಿಲ್ತಾನೇ ಇಲ್ಲ ಇವತ್ತು ಅಂದರೆ, ಈ ಒಂದು ಮ್ಯಾಚ್ ನಾಳೆಗೆ ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಫಿನಾಲೆ ಮ್ಯಾಚ್ ಆಗಿರೋದ್ರಿಂದ ಹಾಗೆ ಮ್ಯಾಚ್ನ ಬಿಡೋದಿಲ್ಲ. ಬುಧವಾರಕ್ಕಾದರೂ ಕೂಡ ಇವರು ಪೋಸ್ಟ್ಪೋನ್ ಮಾಡಿ ಮ್ಯಾಚ್ನ ಕಂಪ್ಲೀಟ್ ಮಾಡ್ತಾರೆ ಅನ್ನೋದಿರೋದು. ಅಕಸ್ಮಾತ್ ಬುಧವಾರ ಕೂಡ ಇದೇ ಒಂದು ಕೇಸ್ ಆಗಿ ಮಳೆ ಜಾಸ್ತಿನೇ ಇದ್ದರೆ ಆವಾಗ ಆ್ಯಕ್ಚುಲಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಒಂದು ಸಿಚುವೇಷನ್ಗೆ ಹೋಗ್ತೀವಿ. ಯಾಕೆ ಅಂತಂದರೆ 2 ದಿನದ ಮೇಲೆ ಫಿನಾಲೆ ಮ್ಯಾಚಸ್ನೆಲ್ಲ ಪೋಸ್ಟ್ಪೋನ್ ಮಾಡೋದಿಲ್ಲ. ಸೊ ಆ ಟೈಮಲ್ಲಿ ಏನಾದರೂ ಟೇಬಲ್ನ ಚೆಕ್ ಮಾಡ್ಬೋದು, ಬಟ್ ಅಷ್ಟೊಂದು ಹೋಗುವಂಥ ಚಾನ್ಸಸ್ ಇಲ್ಲ ಅಂತ ನನಗನ್ಸುತ್ತೆ. ಮ್ಯಾಚ್ ಇವತ್ತೇ ನಡೆಯುತ್ತೆ ಅಂತ ಹೋಪ್ಸ್ ತುಂಬಾ ಇದೆ. ಸೊ ಡೆಫಿನೆಟ್ಲಿ ಇವತ್ತು ಮ್ಯಾಚ್ ನಡಿಬೇಕು. ಯಾಕಂದರೆ ತುಂಬ ಜನ ಕಾಯ್ಕೊಂಡು ಕೂತಿದ್ದಾರೆ. ಅದು PBKS ಫ್ಯಾನ್ಸ್ ಆಗಿರಲಿ ಅಥವಾ RCB ಫ್ಯಾನ್ಸ್ ಆಗಿರಲಿ, ತುಂಬ ಜನ ಕಾಯ್ಕೊಂಡು ಕೂತಿರುವಂಥ ಮ್ಯಾಚ್ ಇದು. ಸೊ ಅದಕ್ಕೋಸ್ಕರ ಹಾಗೆ ಪಿಚ್ನ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಇವತ್ತಿನ ಸ್ಟೇಡಿಯಮಲ್ಲಿ ನಡೀತಿರುವಂಥ ಈ ಒಂದು ಮ್ಯಾಚ್ನ ಪಿಚ್ ಹೇಗಿದೆ ಅಂತಂದರೆ, ಇದು ಬ್ಯಾಟರ್ಸ್ಗೆ ಸ್ವಲ್ಪ ಫೇವರಬಲ್ ಆಗಿರುವಂಥ ಪಿಚ್ ಆಗಿದೆ. ಯಾಕೆ ಅಂತಂದರೆ ಈ ಒಂದು ಸ್ಟೇಡಿಯಮಲ್ಲಿ ಇದುವರೆಗೆ ನಡೆದಂಥ ಗೇಮ್ಸ್ ಪ್ರಕಾರ 15 ಗೇಮ್ಸಲ್ಲಿ 10 ಗೇಮ್ಸು 200+ ರನ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಪಿಚ್ ಸ್ವಲ್ಪ ಬ್ಯಾಟರ್ಸ್ಗೆ ಫೇವರಬಲ್ ಆಗಿ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಡೆಫಿನೆಟ್ಲಿ ನನಗನ್ಸೋ ಪ್ರಕಾರ 200+ ಹೋಗುತ್ತೆ. ಆ್ಯಂಡ್ ತುಂಬಾ ಹೆಡ್ ಟು ಹೆಡ್ ಬರುತ್ತೆ ಈ ಒಂದು ಗೇಮ್ ಅಂತ ಇದೆ. ಯಾಕೆ ಅಂತಂದರೆ ಎರಡೂ ಟೀಮು ಕೂಡ ಅಷ್ಟೇ
ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಬ್ಯಾಟಿಂಗ್ ವೈಸ್ ಆಗಿರಲಿ ಅಥವಾ ಬೌಲಿಂಗ್ ವೈಸ್ ಆಗಿರಲಿ ಇವಾಗ ಇನ್ನೂ ಪ್ರಿಪೇರ್ ಆಗಿ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ಹೆಡ್ ಟು ಹೆಡ್ ಮ್ಯಾಚ್ ಹೋಗುತ್ತೆ. ಯಾವಾಗಲೂ ಟಾಸ್ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಒಂದು ಸ್ಟೇಡಿಯಮಲ್ಲಿ ಇಲ್ಲಿವರೆಗೂ ಏನೆಲ್ಲ ನಡೆದಿದೆ ಮ್ಯಾಚಸ್ ಅದರ ಒಂದು ರೆಕಾರ್ಡ್ಸ್ನ ನಾವು ನೋಡೋದಾದರೆ ಟಾಸ್ ಗೆದ್ದು ಬೌಲಿಂಗ್ಗೆ ಹೋದರೂ ಕೂಡ ಅಷ್ಟೇ ಫಸ್ಟ್ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವರು ಕೂಡ ಗೆದ್ದಿರೋವಂಥ ಒಂದು ರೇಷಿಯೋ ಪ್ರಕಾರ ನಾವು ನೋಡೋದಾದರೆ ಮೀನ್ಸ್ 43 ಮ್ಯಾಚಸ್ ನಡೆದಿದೆ ಅಂತಂದರೆ ಫಸ್ಟ್ ಇನ್ನಿಂಗ್ಸ್ ಆಡಿ ಗೆದ್ದವರು 21 ಮ್ಯಾಚಸ್ ಆದರೆ ಸೆಕೆಂಡ್ ಇನ್ನಿಂಗ್ಸ್ ಆಡಿ ಗೆದ್ದವರು 22 ಮ್ಯಾಚಸ್ ಆಗಿದೆ. ಸೊ ಆಲ್ಮೋಸ್ಟ್ ಈಕ್ವಲ್ ಆಗೇ ಇದೆ. ಸೊ ನಾವು ಟಾಸಿಂದ ಇವತ್ತು ಡಿಸೈಡ್ ಮಾಡೋದು ಸ್ವಲ್ಪ ಕಷ್ಟನೇ. ಟಾಸ್ ಗೆದ್ದವ್ರಿಗೂ ಕೂಡ ಅಷ್ಟೇ ಅವರು ಬ್ಯಾಟಿಂಗ್ ತೊಗೋಬೇಕಾ ಬೌಲಿಂಗ್ ತೊಗೋಬೇಕಾ ಅನ್ನೋದು ಅಷ್ಟೇ ತುಂಬಾ ಇವತ್ತು ಯೋಚನೆ ಮಾಡಿ ತೊಗೋಬೇಕಾಗಿದೆ. ಯಾಕೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಅಕಸ್ಮಾತ್ RCB ಟಾಸ್ ಗೆದ್ದು ಅವರೇನಾದರೂ ಬೌಲಿಂಗ್ ಚೂಸ್ ಮಾಡಿದ್ರೆ ನಾವು ಮರಿಬಾರ್ದು PBKS ಡಿಫೆಂಡ್ ಮಾಡೋದ್ರೊಳಗೆ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ನಾವು ಎಷ್ಟೊಂದು ಅವರು 200+ ಸ್ಕೋರ್ಸ್ ಆಗಿ ಕೂಡ ಡಿಫೆಂಡ್ ಮಾಡೋದು ಅಥವಾ ತುಂಬ ಕಡಿಮೆ ಸ್ಕೋರ್ಸಲ್ಲೇ ಇದ್ರೂ ಅವರು ತುಂಬ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಸೊ ಕ್ವಾಲಿಫೈಯರ್ 1ನಲ್ಲಿ ಅದು ಅವ್ರಿಗಾಗಲಿಲ್ಲ. ಹೋಪ್ಫುಲಿ ಇವತ್ತು ಆಗಬಾರ್ದು, ನಮ್ಮ ಸೈಡೇ ಇರಬೇಕು. ಬಟ್ ಆದರೂ ಕೂಡ ಅಷ್ಟೇ PBKS ಡಿಫೆಂಡ್ ಮಾಡೋದೊಳಗೆ ಚೆನ್ನಾಗಿದೆ. ಯಾಕೆ ಅಂತಂದರೆ ಅವರ ಫೀಲ್ಡಿಂಗ್ ಆಗಿರಲಿ ಬೌಲಿಂಗ್ ಆಗಿರಲಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ ಬ್ಯಾಟಿಂಗಿಂತ. ಆ ಕಾರಣದಿಂದ ಸೊ ಇವತ್ತು ಟಾಸ್ ಗೆದ್ದವ್ರಿಗೂ ಕೂಡ ಒಂದು ಚಾಲೆಂಜಿಂಗ್ ಆಗೇ ಇರುತ್ತೆ. ಸೊ ಎಲ್ಲರೂ ಇವತ್ತಿನ ಈವ್ನಿಂಗ್ ಮ್ಯಾಚ್ಗೆ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾವುದು ಮತ್ತು ಯಾವ ಟೀಮ್ ಗೆಲ್ಲಬೇಕು ಅಂತ ಕೂಡ ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಯಾರು ಗೆಲ್ತಾರೆ ಏನಾಗುತ್ತೆ ಅಂತ ಮಾತಾಡೋಣ. ಸೊ ಹೋಪ್ಫುಲಿ ನಮ್ಮ ಮ್ಯಾಚ್ RCBನೇ ಗೆಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.